ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಳಕಲದ ಕಂಠಿ ವೃತ್ತದಲ್ಲಿ ಕೆಟ್ಟು ನಿಂತ ಬಸ್ ಪರದಾಡಿದ ವಾಹನ ಸವಾರರು ಮತ್ತು ಪ್ರಯಾಣಿಕರು. ಮೊದಲೇ ಟ್ರಾಫಿಕ್ ಕಿರಿಕಿರಿ ಸಮಸ್ಯೆ ಇರುವ ಇಳಕಲ ನಗರದ ಎಸ್ಆರ್ ಕಂಠಿ ವೃತ್ತದಲ್ಲಿ ಸರ್ಕಾರಿ ಬಸ್ ಒಂದು ಕೆಟ್ಟು ನಿಂತಿದ್ದರಿಂದ ವಾಹನ ಸವಾರರು ಮತ್ತು ಪ್ರಯಾಣಿಕರು ಪರದಾಡಿದ ಘಟನೆ ಮೇ 13 ಬುಧವಾರ ಮಧ್ಯಾಹ್ನ 12 ಗಂಟೆ ಸಂದರ್ಭ ನಡೆದಿದೆ. ರಸ್ತೆ ಮಧ್ಯ ಬಸ್ ನಿಂತಿದ್ದರಿಂದ 1 ಕಿಲೋಮೀಟರ್ಗೂ ಹೆಚ್ಚು ವಾಹನಗಳು ನಿಂತಿದ್ದರಿಂದ ವಾಹನ ಸವಾರರು ಮತ್ತು ಸ್ಥಳೀಯ ವ್ಯಾಪಾರಸ್ಥರಿಗೆ ಕಿರಿಕಿರಿ ಉಂಟಾಯಿತು. ಸ್ಥಳಕ್ಕೆ ಆಗಮಿಸಿದ ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ್ ಪಾಟೀಲ್ ಹಾಗೂ ಸಿಬ್ಬಂದಿ ವರ್ಗದವರು ಟ್ರಾಫಿಕ್ ಸಮಸ್ಯೆಯನ್ನು ತಿಳಿಗೊಳಿಸಿದರು. ನಂತರ ಕೆಟ್ಟು ನಿಂತಿದ್ದ ಬಸ್ ಅನ್ನು ದುರಸ್ತಿಗೊಂಡ ನಂತರ ಪ್ರಾರಂಭಗೊಂಡಿತು. ಚಲೋ ಬರ್ತ ಏನಾಗೈತ್ರಿ? ಕರೆಂಟ್ ಇದ್ದಿಲ್ಲ, ಕರೆಂಟ್ ರೆಡಿ ಮಾಡೋಣ. ಈಗ ಸ್ವಲ್ಪ ಬರ್ದು ಯಾವ್ದು ಕೊಟ್ಟಿದ್ರು? ಇದು ಪಾಲ್ಗೊಂಡು ಹೋಗ್ಬೇಕಿದ್ರೆ ಅದು ಗಾಡಿ ಹಂಗಾಯ್ತದು, ಅಪ್ಪ ಇರ್ಲಿಲ್ಲ, ಎಲ್ಲ ಕೆಲಸ ಮಾಡ್ಲಾರ್ದ ಹಂಗೈತಿ. ಅದಕ್ಕೆ ಈ ಗಾಡಿ ಅಪ್ಪ ಮತ್ತೆ ಇನ್ನೊಂದು ಗಾಡಿ ಹಚ್ಚಿ ಕಳ್ಸೀನಿ ಪಾಲ್ಗೊಡ್ ಸೀಟ್. ಮತ್ತೆ ಅಲ್ಲಿಂದ ಬಂದು ಮತ್ತೆ ಇಲ್ಲಿಂದ ವಾಪಸ್ ಬಂದಿದ್ದ, ಮತ್ತೆ ಹೋಗಿದ್ ಮತ್ತೆ ಅಪ್ಪ ಆಯ್ತು. ಅದಿಲ್ಲಿ ಗಾಡಿಲೇ ಇಲ್ಲ, ಪೊಲೀಸರು ಬೇಯ್ತಾ ಇದಾರೆ, ಏನ್ ಮಾಡಕ್ಕಲ್ರಿ. ಗಾಡಿ ಹೊಡೆ ಚಲೋ ಹೋಗಲ್ರಿ, ಈಗ ಗಾಡಿ ಚಲೋ ಹೋಗಲ್ರಿ. ಬಂದ್ಬಿಡತ್ತೆ.